ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನಕಾಶಿ ಅಕಾಡೆಮಿ. ಜ್ಞಾನಕಾಶಿ ಅಕಾಡೆಮಿಗೆ ತಮಗೆಲ್ಲರೂ ಕೂಡ ಸ್ವಾಗತ. ನಾವು ಈ ಒಂದು ಕ್ಲಾಸ್ನಲ್ಲಿ ಒಂದು ಆ, ಕರ್ನಾಟಕ ಸರ್ಕಾರ ಇಲಾಖೆಯಿಂದ ಪ್ರಕಟಿಸಲ್ಪಟ್ಟ ಟಿ ಎಕ್ಸಾಮಿನೇಷನು ಆನ್ಲೈನ್ ಮೂಲಕ ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಈ ಒಂದು ಟಿ ಎಕ್ಸಾಮ್ ಮುಗಿದ ಬೆನ್ನಲ್ಲೇ ನಮಗೆ GPSR ಎಕ್ಸಾಮ್ನನ್ನು ಕೂಡ 17,000 ಪೋಸ್ಟ್ಗಳನ್ನು ಕರೆಯುವಂತಹ ಮಾಹಿತಿಯನ್ನು ಕೂಡ ಇಲಾಖೆಯಿಂದ ಕೊಟ್ಟಿರೋದ್ರಿಂದ ನಾವು ಟಿ ಜೊತೆಗೆ GPSR ಎಕ್ಸಾಮನ್ನು ಕೂಡ ನಾವು ಸ್ಟಡಿ ಮಾಡೋಣ ಅಂತ ಈ ಒಂದು 2022 GPSR ಮ್ಯಾಥಮೆಟಿಕ್ಸ್ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸನ್ನು ಮಾಡ್ತಾಯಿದ್ವಿ. ಈಗ ಹಿಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಾಗಿ 3 ತರಗತಿಗಳನ್ನು ನಾವು ಮಾಡಿದ್ದೀವಿ. ಯಾರೆಲ್ಲ ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ, ನಮ್ಮ ಒಂದು ವಿಡಿಯೋದ ಈ ಒಂದು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿ ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಓಕೆ, ಈಗ ನಾವು ಮುಖ್ಯವಾಗಿ ಈ ಒಂದು GPSR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಎಲ್ಲ ಒಂದು ಚಾಪ್ಟರ್ಗಳನ್ನು, ಅಧ್ಯಾಯಗಳನ್ನು ವಿತ್ ಎಕ್ಸಸೈಸ್ ಮತ್ತು ಎಕ್ಸಾಂಪಲನ್ನು ಎಲ್ಲವನ್ನೂ ಕೂಡ ಸಾಲ್ವ್ ಮಾಡಿ ಈ ಒಂದು ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಎಲ್ಲ ಸಿಲೆಬಸ್ ಒಂದೇ ಇದೆ, ಆದರೆ ಚಾಪ್ಟರ್ನ ನಂಬರ್ಸ್ಗಳು ಏನಾಗಿದೆ ವೇರಿಯೇಷನ್ ಆಗಿದೆ. ಅದನ್ನು ನೀವು ಈ ಒಂದು ಎಕ್ಸಾಮ್ಗೆ ಸಂಬಂಧಿಸಿದಾಗಿ ಆ ಒಂದು ಎಲ್ಲ ಸಿಲೆಬಸನ್ನು ನಾವು ಕವರ್ ಮಾಡುವಂಥ ಪ್ರಯತ್ನ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರಿಗೆಲ್ಲ ಟಿ ಮತ್ತು GPSR ಎಕ್ಸಾಮ್ಗೆ HSTR ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಒಂದು ಚಾನಲ್ಗೆ ವಿಸಿಟ್ ಕೊಟ್ಟು ನಿಮ್ಮ ಮ್ಯಾಥ್ಸ್ ಎಲ್ಲ ಸೊಲ್ಯೂಷನ್ಗಳನ್ನು ನೀವು ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಮತ್ತು ಈ ಒಂದು ಚಾನಲ್ಗೆ ನೀವೇನಾದರೂ ಇದೇ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥಮ್ಸ್ ಅಪ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ 51, 52, 53 ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ನೀವು ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಇವಾಗ 54ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. 54ನೇ ಪ್ರಶ್ನೆ, ತ್ರಿಭುಜ PQRನಲ್ಲಿ ಆ್ಯಂಗಲ್ Q 90 ಡಿಗ್ರಿ ಇದೆ. ಆ್ಯಂಗಲ್ Q ಏನಿದೆ 90 ಡಿಗ್ರಿ ಇದೆ ಮತ್ತು PR ಮತ್ತು QR ಎರಡೂ ಬಾಹುಗಳನ್ನು ಕೂಡಿದಾಗ 25 ಸೆಂಟಿಮೀಟರ್ ಆಗ್ತಾಯಿದೆ. ಹಾಗಾದರೆ PQ 5 ಸೆಂಟಿಮೀಟರ್ ಆದರೆ sin Rನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಏನಿದೆ ತುಂಬ ಸರಳವಾಗಿದೆ. ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು, ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ಯಾವ ರೀತಿಯಾಗಿ ಕೊಟ್ಟಿರುವಂಥ ದತ್ತಾಂಶ ಏನಿದೆ ಮೊದಲನೇದಾಗಿ ನೋಡ್ಕೊಳ್ಳೋಣ. ಈಗ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಈ ಒಂದು ತ್ರಿಭುಜದಲ್ಲಿ ಆ್ಯಂಗಲ್ Q ಎಂತಕ್ಕಂಥದ್ದು 90 ಡಿಗ್ರಿ ಇದೆ. ಆ್ಯಂಗಲ್ R ಇದು ಒಂದು ಓಕೆ, PQR ಎಂತಕ್ಕಂಥದ್ದು ಒಂದು ತ್ರಿಭುಜ ಇದೆ. ಈ ಒಂದು ತ್ರಿಭುಜದಲ್ಲಿ ಮೊದಲಿಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಏನು ಕೊಟ್ಟಿದ್ದಾರೆ ದತ್ತಾಂಶ ಅಂತ. PQ ಏನಿದೆ 5 ಸೆಂಟಿಮೀಟರ್ ಅಂತ ಇದೆ. PQ ಎಂತಕ್ಕಂಥದ್ದು 5 ಸೆಂಟಿಮೀಟರ್ ಅಂತ ಇದೆ ಮತ್ತು PQ = 5 ಸೆಂಟಿಮೀಟರ್. ಅದೇ ರೀತಿಯಾಗಿ PR ಮತ್ತು QP ಏನಾಗ್ತಾಯಿದೆ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವೀಗ ಮೊದಲನೇದಾಗಿ ಏನನ್ನು ಕಂಡುಹಿಡಬೇಕಪ್ಪ ಅಂದರೆ PR ಈಗ PQ ನಮಗೆ ಗೊತ್ತಿದೆ. PQ 5 ಸೆಂಟಿಮೀಟರ್ ಅಂತ ಗೊತ್ತಿದೆ ಮತ್ತು PQ ಮತ್ತು QRಗಳ ಬೆಲೆ ಏನಾಗ್ತಾಯಿದೆ ಅಂದರೆ ಅದು ಈಗ ನಮಗೆ 25 ಸೆಂಟಿಮೀಟರ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಈಗ ಸಪ್ರೇಟಾಗಿ PR ಮಾತ್ರ ಬೆಲೆಯನ್ನು ಕಂಡುಹಿಡ್ಕೋಬೇಕಾದ್ರೆ ಅದನ್ನು ನಾವು X ಅಂತ ಹೇಳಿ ತಿಳ್ಕೊಳ್ಳೋಣ. PR ಅಂದರೆ X ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗಾದರೆ QR ಅಂದರೆ ಏನಾಗಿರುತ್ತೆ 25 - X. ನೋಡಿ, PR = X ಅಂತ ಆದರೆ QR ಏನಾಗುತ್ತೆ 25 - X ಸೆಂಟಿಮೀಟರ್ ಅಂತ ಆಗುತ್ತೆ. ಓಕೆನಾ? ಐ ಹೋಪ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ಕೊಟ್ಟಿರುವಂಥ ಇಕ್ವೇಷನನ್ನು ಬರ್ಕೊಂಡಿದ್ದೀನಿ. ನಮಗೆ ಸಪ್ರೇಟಾಗಿ ಒಂದೊಂದು ಬಾಹುವಿನ ಬೆಲೆ ಬೇಕಾಗಿದೆ, ಒಂದೊಂದು ಸೈಡ್ನ ಬೆಲೆ ಬೇಕಾಗಿದೆ.
ಹಾಗಾದರೆ ಪಿ ಆರ್ ಅಂತಕ್ಕಂಥದ್ದು ಎಕ್ಸ್ ಅಂತ ತೆಗೆದು ಸಪೋಸ್ ನೀವು ಕ್ಯೂ ಆರನ್ನು ಕೂಡ ಎಕ್ಸ್ ಅಂತ ತಗೋಬೋದು. ಇಲ್ಲಿ ನಾನು ಪಿ ಆರ್ ಈಕ್ವಲ್ ಟು ಎಕ್ಸ್ ಅಂತ ತೆಗೆದುಕೊಂಡ್ರೆ ಕ್ಯೂ ಆರ್ ಏನಾಗುತ್ತೆ 25 ಮೈನಸ್ ಎಕ್ಸ್ ಸೆಂಟಿಮೀಟರ್ ಅಂತ ಆಗುತ್ತೆ. ಓಕೆ, ಈಗ ಪ್ರತಿಯೊಂದು ಸೈಡ್ನ ವ್ಯಾಲ್ಯೂ ಸಿಕ್ತು. ಪಿ ಕ್ಯೂ ಅಂದರೆ 5 ಸೆಂಟಿಮೀಟರ್, ಪಿ ಆರ್ ಅಂದರೆ ಎಕ್ಸ್ ಸೆಂಟಿಮೀಟರ್, ಕ್ಯೂ ಆರ್ ಅಂದರೆ 25 ಮೈನಸ್ ಎಕ್ಸ್ ಸೆಂಟಿಮೀಟರ್ ಅಂತ ಸಿಕ್ತು. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡ್ತೀನಿ. ಓಕೆ, ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡ್ತೀನಿ. ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ? ಒಂದು ಲಂಬಕೋನ ತ್ರಿಭುಜದ ವಿಕರ್ಣದ ಮೇಲಿನ ಬಾಹುಗಳ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ. ವಿಕರ್ಣ ಅಂದರೆ ಯಾವುದಿಲ್ಲಿ? ಪಿ ಆರ್, ಹೌದಾ? ಪಿ ಆರ್ ಸ್ಕ್ವೇರ್ ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮಾನಾಗಿರುತ್ತೆ. ಇದು ಪೈಥಾಗೋರಸ್ನ ಪ್ರಮೇಯ. ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್, ದಿಸ್ ಈಸ್ ದ ಪೈಥಾಗೋರಸ್ ಥಿಯರಮ್. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ ಆರ್? ಪಿ ಆರ್ನ ಬೆಲೆ ಏನಿದೆ? ಎಕ್ಸ್ ಸ್ಕ್ವೇರ್. ಆ್ಯಂಡ್ ಪಿ ಕ್ಯೂನ ಬೆಲೆ ಎಷ್ಟಿದೆ? 5 ಸ್ಕ್ವೇರ್ ಇದೆ. ಆ್ಯಂಡ್ ಕ್ಯೂ ಆರ್ನ ವ್ಯಾಲ್ಯೂ ಎಷ್ಟಿದೆ? 25 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಓಕೆ, ಇದನ್ನು ನಾವು ಈಗ ಏನು ಮಾಡೋಣ? ಎಕ್ಸ್ಪಾಂಡ್ ಮಾಡೋಣ. ಓಕೆ, ಎಕ್ಸ್ ಸ್ಕ್ವೇರ್ 5 ಸ್ಕ್ವೇರ್ 25. ಹೇರ್ ಇದೇನಿದೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿದೆ, ಹೌದಲ್ವ? ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ಎ ಅಂದರೆ ಏನಿದೆ? 25 ಇದೆ. ಬಿ ಅಂದರೆ ಏನಿದೆ? ಎಕ್ಸ್ ಇದೆ. ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ದಿಸ್ ಈಸ್ ಒನ್ ಆಫ್ ದ ಫಾರ್ಮುಲಾ. ಓಕೆ, ನೌ ವಿ ಹ್ಯಾವ್ ಟು ಸಾಲ್ವ್ ಎಕ್ಸ್ ಸ್ಕ್ವೇರ್ 25 ಪ್ಲಸ್ 25 ಸ್ಕ್ವೇರ್ ಎಷ್ಟಾಗುತ್ತೆ? 625 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 25 ಇಂಟು 2 50 ಎಕ್ಸ್. ಈಗ ಏನೇನು ಕಾಮನ್ ಇದೆ ನೋಡಿ, ಅದನ್ನು ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಉಳಿಯುತ್ತೇನು? ಇಲ್ಲಿ 50x ಇದು ಈ ಕಡೆ ಬಂದರೆ 50x, ಬಲಗಡೆಗೆ ಬಂದರೆ ಏನಾಗುತ್ತೆ? ಬರೀ 50x ಆಗುತ್ತೆ. ಓಕೆ, ಸೈನ್ ಚೇಂಜ್ ಆಗುತ್ತೆ. ಬಲಗಡೆ ಇರತಕ್ಕಂಥದ್ದು ಎಡಗಡೆ ಬಂದರೆ, ಎಡಗಡೆ ಇರ್ತಕ್ಕಂಥದ್ದು ಬಲಗಡೆ ಬಂದರೆ ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ. ಓಕೆನಾ? ಈಗ ನೋಡಿ, ಇದನ್ನು ಸೈನ್ ಚೇಂಜ್ ಮಾಡಿದಾಗ ನಾವು ಕೂಡ ಇಲ್ಲಿಯೂ ಕೂಡ ಸೈನ್ ಚೇಂಜ್ ಆಗಿಬಿಡುತ್ತೆ. ಓಕೆ, ಈ ಕಡೆಯಿಂದ ಬಂದಾಗ ಇದು ಕೂಡ ಸೈನ್ ಚೇಂಜ್ ಆದಾಗ 625 25ನ ಮೈನಸ್ ಮಾಡಿದಾಗ 650 ಅಂತ ಆಗುತ್ತೆ. ಓಕೆ, ಈಗ ಎಕ್ಸ್ ಈಕ್ವಲ್ ಟು ನಾವು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದಾದರೆ ಎಕ್ಸ್ ಈಕ್ವಲ್ ಟು 650 ಡಿವೈಡೆಡ್ ಬೈ 50 ಅಂದಾಗ ಇದು 13 ಸೆಂಟಿಮೀಟರ್ ಅಂತ ಆಗುತ್ತೆ. ಏನು ಇದು? ಎಕ್ಸ್ ವ್ಯಾಲ್ಯೂ 13 ಸೆಂಟಿಮೀಟರ್ ಅಂತಾಯಿತು. ಎಕ್ಸ್ ವ್ಯಾಲ್ಯೂ 13 ಸೆಂಟಿಮೀಟರ್ ಅಂದರೆ ಇದು ಯಾವ ಒಂದು ವ್ಯಾಲ್ಯೂ ಆಗಿರುತ್ತೆ? ಇದು ಪಿ ಆರ್ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತಾಯಿತು. ಹಾಗಾದರೆ ಕ್ಯೂ ಆರ್ ವ್ಯಾಲ್ಯೂ ಕೂಡ ನಮಗೆ ಸಿಗುತ್ತೆ ಅಲ್ವಾ? ಇವಾಗ 25 ಮೈನಸ್ 13 ಮಾಡಿದಾಗ ಎಷ್ಟಾಗುತ್ತೆ? 25 ಮೈನಸ್ 13 ಅಂತಂದಾಗ ಎಷ್ಟಾಗುತ್ತೆ? 12 ಸೆಂಟಿಮೀಟರ್ ಅಂತ ಆಗುತ್ತೆ. ಓಕೆ, ಇವಾಗ ನಮಗೇನು ಸಿಕ್ತು? ಪಿ ಆರ್ ಬೆಲೆ ಸಿಕ್ಕಿದೆ. ಪಿ ಆರ್ ಅಂದರೆ ಎಷ್ಟು? 13 ಸೆಂಟಿಮೀಟರ್ ಸಿಕ್ಕಿದೆ. ಓಕೆ, ಕ್ಯೂ ಆರ್ ಅಂದರೆ ಎಷ್ಟಿದೆ? 12 ಸೆಂಟಿಮೀಟರ್ ಅಂತ ಸಿಕ್ತು. ಇವಾಗ ನಮಗೆ ಏನನ್ನು ಕೇಳಿದ್ದಾರೆ? ಸೈನ್ ಆರ್ ಅಂತ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ ಆರ್? ಓಕೆ, ನೌ ವಿ ಆರ್ ಕನ್ಸಿಡರ್ ದ ಆರ್ ಆ್ಯಂಗಲ್. ದಿಸ್ ಈಸ್ ದ ಆರ್ ಆ್ಯಂಗಲ್. ಆ್ಯಂಡ್ ವಾಟ್ ಈಸ್ ದ ಅಪೋಸಿಟ್ ಸೈಡ್ ಆಫ್ ದ ಆರ್ ಆ್ಯಂಗಲ್? ಪಿ ಕ್ಯೂ. This is the opposite angle of the angle R, opposite side by hypotenuse, and ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಕ್ಕಂಥದ್ದು ಸೈನ್ದ ಒಂದು ಅನುಪಾತ ಆಗಿರುತ್ತೆ. ಹಾಗಾದರೆ ಸೈನ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್ ಅಂತಾಯಿತು. ಓಕೆನಾ? ಪಿ ಕ್ಯೂ ಅಂದರೆ ಎಷ್ಟಿದೆ? ವ್ಯಾಲ್ಯೂ 5 ಇದೆ. ಪಿ ಆರ್ ಅಂದರೆ ಎಷ್ಟಿದೆ? 12 ಇದೆ. ಓಕೆ, ಸೈನ್ ಆರ್ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 12 ಅಂತಕ್ಕಂಥದ್ದು ಆನ್ಸರ್ ಇದೆ. ಸೊ ಇದೇನಿದೆ ಅಂದರೆ ಪೈಥಾಗೋರಸ್ನ ಪ್ರಮೇಯವನ್ನು ಯೂಸ್ ಮಾಡಿಕೊಂಡು ಎಲ್ಲ ಒಂದು ಸೈಡ್ಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಈ ಒಂದು ಸೈನ್ ಆರ್ನ ಅನುಪಾತವನ್ನು ಕಂಡುಹಿಡಿಬೇಕು. ಇದು ಒಂದು ಸಿಂಪಲ್ ಆಗಿರುವಂತಹ ಒಂದು ಉತ್ತರ ಆಗಿದೆ. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡಿದರೆ ಆ ಥರ ಇದು ಈಸಿಯಾಗಿ ನಮಗೆ
ಫೀಲ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ 54 ಕ್ವಶನ್ ಆಯಿತು. ಇನ್ನು 55 ಏನಿದೆ ಅಂತ ನೋಡೋಣ. ಓಕೆ, 55 ಕ್ವಶನ್ ಏನಿದೆ ಅಂತ ನೋಡೋಣ. ಒಂದು ಗಡಿಯಾರದಲ್ಲಿನ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. ಆ ಮುಳ್ಳು 15 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಪ್ಪ ಅಂದರೆ, ವೃತ್ತದ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ, ಈ ಒಂದು ಚಾಪ್ಟರಿಂದ ಇದನ್ನು ತೆಗೆದುಕೊಂಡಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ 2 ಸೂತ್ರಗಳು ಬರ್ತವೆ. ಆ ಒಂದು ಸೂತ್ರದ ಮೇಲೆ ನಾವು ಇದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ಸೊ ಆ ಸೂತ್ರಗಳೇನು, ಯಾವ ರೀತಿಯಾಗಿ ಇದನ್ನು ಅಪ್ಲೈ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಈಗ ಮೊದಲನೇದಾಗಿ 55ನೇ ಪ್ರಶ್ನೆ. 55ನೇ ಪ್ರಶ್ನೆ ಅಂದರೆ, ಒಂದು ಗಡಿಯಾರದಲ್ಲಿನ ನಿಮಿಷದ ಮುಳ್ಳಿನ ಉದ್ದವನ್ನು ಕೊಟ್ಟಿದ್ದಾರೆ. ಒಂದು ಗಡಿಯಾರವನ್ನು ನಾವು ಮೊದಲಿಗೆ ಕನ್ಸಿಡರ್ ಮಾಡೋಣ. 15 ಅಂತಂದರೆ ಸಪೋಸ್ ನಾವು 12 ಗಂಟೆಯಿಂದ 3 ಗಂಟೆವರೆಗೆ 15 ನಿಮಿಷ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ನಿಮಿಷದ ಮುಳ್ಳಿನ ಉದ್ದವನ್ನು ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು 15 ಸೆಂಟಿಮೀಟರ್ ಇಲ್ಲದರೂ ಆಗಿರ್ಬೋದು, ಇಲ್ಲಾದರೂ ಆಗಿರ್ಬೋದು. ಈಗ 15 ನಿಮಿಷ ಅಂತ ಕನ್ಸಿಡರ್ ಮಾಡಿದಾಗ ಈ 2 ಮುಳ್ಳುಗಳ ನಡುವಿನ ಒಂದು ಆ್ಯಂಗಲ್ ಎಷ್ಟಾಗಿರುತ್ತೆ ಅಂದರೆ, ಇದು 90 ಡಿಗ್ರಿಗೆ ಸಮಾನವಾಗಿರುತ್ತೆ. ಈ ಒಂದು ದತ್ತಾಂಶ ನಿಮಗೆ ಗೊತ್ತಿರಬೇಕು. ಓಕೆ, ಯಾವುದೇ ಒಂದು 15 ನಿಮಿಷ ಕವರ್ ಆದಾಗ 2 ಮುಳ್ಳುಗಳ ನಡುವಿನ ಕೋನ ಯಾವಾಗಲೂ ಎಷ್ಟಾಗಿರುತ್ತೆ ಅಂದರೆ, ಅದು 90 ಡಿಗ್ರಿಗೆ ಸಮನಾಗಿರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ಇದು ತ್ರಿಭುಜದ ವಿಸ್ತೀರ್ಣ ಮತ್ತು ಘನಫಲ, ಈ ಒಂದು ಚಾಪ್ಟ್ರಲ್ಲಿ ಮುಖ್ಯವಾಗಿ ಬರುವಂಥ ಇದು ಸೂತ್ರಗಳು ಇವಾಗಿರ್ತವೆ. ಸೊ ಏನಿದೆ ಸೂತ್ರ, ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ನಮಗೆ ಏನನ್ನು ಕೇಳ್ತಾ ಇದ್ದಾರೆ ಅಂದರೆ, ಈ ಒಂದು 15 ನಿಮಿಷದಲ್ಲಿ ಮುಳ್ಳು ಏನು ಕ್ರಮಿಸಿರುತ್ತೆ ಅದರ ಒಂದು ವಿಸ್ತೀರ್ಣವನ್ನು ಇಲ್ಲಿ ಕೇಳ್ತಕ್ಕಂಥದ್ದು. ಹೌದಾ? ಹಾಗಾದರೆ ಈಗ ನಿಮಿಷದ ಮುಳ್ಳು ಏನಾಗಿರುತ್ತೆ ಅಂದರೆ, ಈ ಗಡಿಯಾರದಲ್ಲಿ ಅತ್ಯಂತ ಉದ್ದವಾದ ಮುಳ್ಳಾಗಿರುತ್ತೆ. ಹಾಗಾದರೆ ಇದನ್ನು ನಾವು ವೃತ್ತದ ತ್ರಿಜ್ಯ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಹೌದಲ್ವ? ಈ ಒಂದು ನಿಮಿಷದ ಮುಳ್ಳಿಗೆ ವೃತ್ತದ ತ್ರಿಜ್ಯ ಅಂತ ಕನ್ಸಿಡರ್ ಮಾಡಿದಾಗ ಇದು 14 ಸೆಂಟಿಮೀಟರ್ ಆಗುತ್ತೆ. 15 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣ. ಆ್ಯಂಗಲನ್ನು ಕೊಟ್ಟಾಗ ಯಾವ ರೀತಿಯಾಗಿ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದು ಇದು 10ನೇ ತರಗತಿಯಲ್ಲಿ ಬರುವಂಥ ತ್ರಿಭುಜದ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ, ಈ ಒಂದು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಚಾಪ್ಟ್ರಲ್ಲಿ ಬರತಕ್ಕಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದೆ. ಇದನ್ನು ಕೂಡ ನಾವು ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಅವುಗಳನ್ನು ನೋಡ್ಬೋದು. ಸೊ ಇವಾಗ ಆ್ಯಂಗಲನ್ನು ಕೊಟ್ಟಿಲ್ಲ, 15 ನಿಮಿಷ ಕ್ರಮಿಸಿದಾಗ ಅಂದರೆ 90 ಡಿಗ್ರಿ ನಮಗೆ ಸಿಗುತ್ತೆ. ಈ ಒಂದು ಆ್ಯಂಗಲನ್ನು ಯೂಸ್ ಮಾಡಿಕೊಂಡು ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಿದೆ. ಸೂತ್ರ ಏನಿದೆ ನೋಡ್ಕೊಳ್ಳಿ. ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಇದು ಯಾವಾಗ ಆ್ಯಂಗಲನ್ನು ಕೊಟ್ಟಾಗ, ಅಥವಾ ಇಲ್ಲಿ ವೃತ್ತದ ಪರಿಧಿಯನ್ನು ಕೊಟ್ಟಾಗ ಒಂದು ಸೂತ್ರ ಇದೆ. ಅದು ಏನಪ್ಪ ಅಂದರೆ, ಥೀಟಾ ಅಥವಾ ಈಗ 15 ನಿಮಿಷದಲ್ಲಿ ಕ್ರಮಿಸಿದ ಕಂಸದ ಉದ್ದವನ್ನು ಕೇಳಿದಾಗ ಆ ಸೂತ್ರ ಏನಿರುತ್ತೆ ಅಂದರೆ 360 ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಯಾವಾಗಪ್ಪ ಅಂದರೆ ವೃತ್ತದ ಪರಿಧಿಯನ್ನು ಕೊಟ್ಟಾಗ, ಈ ಒಂದು ವೃತ್ತದ ಕಂಸವನ್ನು ಕಂಡುಹಿಡಿಬೇಕಾದ್ರೆ ಈ ಒಂದು ಸೂತ್ರವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ 2 ಸೂತ್ರಗಳು. ಈ ಒಂದು ಪ್ರಶ್ನೆಗೆ ನಮಗೆ ಬೇಕಾಗಿರುವಂಥ ಸೂತ್ರ ಏನಪ್ಪ ಅಂದರೆ, ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಥೀಟಾ ವ್ಯಾಲ್ಯೂ ಎಷ್ಟಿರುತ್ತೆ? ಥೀಟಾ ಇಟ್ ಮೀನ್ಸ್ ಆ್ಯಂಗಲ್ 90 ಡಿಗ್ರಿ ಡಿವೈಡೆಡ್ ಬೈ 360. ಓಕೆ, ಪೈ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 22/7 ಅಂತ. ರೇಡಿಯಸನ್ನು ಆಲ್ರೆಡಿ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಅಂತ. ಸೊ ಇವಾಗ ನೋಡಿ 7 1 7 2 ಓಕೆನಾ. ಅಗೇನ್ ಇದು ಕೂಡ 2ರಿಂದ ಕ್ಯಾನ್ಸಲ್ ಆಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ. 2 1 2 8 16. ಇದು 2 1 2 1 9 1 9 2 2 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿತೇನಪ್ಪ ಅಂದರೆ, ಇಲ್ಲಿ 11 ಉಳಿದಿದೆ, ಇಲ್ಲಿ 14 ಉಳಿತಿದೆ. 11 ಇಂಟು 14 ಎರಡನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರುವಂಥದ್ದು ಏರಿಯಾ ಈಸ್ ಈಕ್ವಲ್ ಟು 154 cm
ಸ್ಕ್ವಯರ್ ಎಂತಕ್ಕಂಥದ್ದು ವಿಸ್ತೀರ್ಣ ಸಿಗತ್ತೆ. ಓಕೆ, ಈ ಒಂದು ಪ್ರಶ್ನೆಯ ಕಾನ್ಸೆಪ್ಟ್ ಏನಿದೆ ಮತ್ತು ಇದಕ್ಕೆ ಸಂಬಂಧಿಸಿದ ಸೂತ್ರಗಳು ನಿಮಗೆ ನೆನಪಿದ್ರೆ ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ 55ನೇ ಪ್ರಶ್ನೆ ಆಯಿತು. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆಗೆ ಹೋಗೋಣ. 56ನೇ ಪ್ರಶ್ನೆ ಈ ರೀತಿಯಾಗಿದೆ. ದತ್ತ ಚಿತ್ರದಲ್ಲಿ PA, PB, TQಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ನೋಡಿ, PA ಮತ್ತು PB ಮತ್ತು TQಗಳು ಏನಾಗ್ತಾ ಇದ್ದಾವೆ, ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಹಾಗಾದರೆ PA ಬೆಲೆಯನ್ನು ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಆದರೆ ತ್ರಿಭುಜ PTQನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇದು ಕೂಡ ತುಂಬ ಸರಳವಾಗಿರುವಂಥದ್ದು. ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನಾವೀಗ ನೋಡೋಣ. ಈಗ ಕೊಟ್ಟಿರುವಂಥ ಚಿತ್ರವನ್ನು ತೆಗೆದುಕೊಳ್ಳೋಣ. ಏನಿದೆ ಚಿತ್ರ? ಈಗ ವೃತ್ತವನ್ನು ಕೊಟ್ಟಿದ್ದಾರೆ. ವೃತ್ತಕ್ಕೆ ಏನು ಮಾಡಿದ್ದಾರೆ, ಸ್ಪರ್ಶಕಗಳನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಸ್ಪರ್ಶಕಗಳನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ಸ್ಪರ್ಶಕಗಳಿದ್ದಾವೆ. ಓಕೆ, ಇದು P, ಇದು ಸ್ಪರ್ಶಕ A, ಇಲ್ಲಿ B ಆಗಿದೆ. ಇದು ಸ್ಪರ್ಶಕ R ಸಿಗ್ತಾ ಇದೆ. ಇದು T, ಇದು Q, ಇದು ಕೇಂದ್ರ ಬಿಂದು O. ಓಕೆ, ಈಗ ನಮಗೆ ಕೊಟ್ಟಿರುವಂಥ ಚಿತ್ರದಲ್ಲಿ ಏನನ್ನು ಕೊಟ್ಟಿದ್ದಾರೆ, PA ಮತ್ತು PBಗಳ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತವೆ, ಸಮನಾಗಿರ್ತವೆ ಅಂತಕ್ಕಂಥ ಒಂದು ಪ್ರಾಪರ್ಟಿ ನಿಮಗೆ ಗೊತ್ತಿರಬೇಕು. ಏನಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಯಾವಾಗಲೂ ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾದರೆ PAಗೆ PB ಏನಾಗಿರುತ್ತೆ, ಸಮನಾಗಿರ್ತದೆ. ಯಾಕಂದರೆ Pದಿಂದ ಎಳೆದಂಥ ಎರಡು ಸ್ಪರ್ಶಕಗಳು ಸಮ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದು Q ಅಂತಕ್ಕಂಥದ್ದು ಬಾಹ್ಯ ಬಿಂದು ಆದರೆ ಇಲ್ಲಿ B ಅಂತಕ್ಕಂಥದ್ದು ಸ್ಪರ್ಶ ಬಿಂದು ಇದೆ, R ಅಂತಕ್ಕಂಥದ್ದು ಸ್ಪರ್ಶ ಬಿಂದು ಇದೆ. ಹಾಗಾದರೆ Q ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾದರೆ QBಗೆ QR ಕೂಡ ಏನಾಗಿರುತ್ತೆ, ಸಮನಾಗಿರ್ತದೆ. ಅದೇ ರೀತಿಯಾಗಿ T ಇಲ್ಲಿ ಬಾಹ್ಯ ಬಿಂದು ಆದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾದರೆ TRಗೆ TA ಏನಾಗಿರುತ್ತೆ, ಸಮನಾಗಿರ್ತದೆ. ಓಕೆ, TRಗೆ TA ಏನಾಗಿದೆ, ಸಮನಾಗಿರ್ತದೆ. ಯಾಕಂದರೆ ಬಾಹ್ಯ ಬಿಂದುವಿನಿಂದ ಕಾರಣವನ್ನು ಬರಿಬೇಕು. ಓಕೆನಾ, ಯಾಕೆ ಇವು ಸಮನಾಗಿದ್ದಾವೆ ಅಂತ ಕಾರಣವನ್ನು ಬರಿಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತವೆ. ಓಕೆ, ಸಮ. ಓಕೆ, ಇದು ಆ ಒಂದು ಪ್ರಾಪರ್ಟಿ ಇದೆ. ಹಾಗಾದರೆ ನಮಗೆ ಕಂಡುಹಿಡಿಬೇಕಾಗಿರುವಂಥ ಸುತ್ತಳತೆ ಏನು, ತ್ರಿಭುಜ PTQವನ್ನು ಕಂಡುಹಿಡಿಬೇಕಾಗಿದೆ. ಹಾಗಾದರೆ ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ನಾವು ಸೂತ್ರವನ್ನು ಏನು ಬಳಸ್ತೀವಿ, 3 ಬಾಹುಗಳ ಮೊತ್ತ ಏನಾಗಿರುತ್ತೆ, ಈ ಸುತ್ತಳತೆಗೆ ಸಮನಾಗಿರ್ತದೆ. ಹಾಗಾದರೆ PT ಪ್ಲಸ್ TQ ಪ್ಲಸ್ PQ ದಿಸ್ ಇಸ್ ಒಂದು ಏನು 3 ಬಾಹುಗಳ ಮೊತ್ತ ಈ ಒಂದು ತ್ರಿಭುಜದ ಸುತ್ತಳತೆಗೆ ಸಮನಾಗಿರ್ತದೆ. ಹಾಗಾದರೆ ಇಲ್ಲಿ TQ ಅಂತಂದರೆ ಏನಂತ ತಗೋಬೋದು, TQ ಅಂತಂದರೆ TQ TR ಪ್ಲಸ್ RQ ಅಂತ ತಗೋಬೋದಾ? ನೋಡಿ, ಇದು TQ TR ಪ್ಲಸ್ RQ ಅಂತ ತಗೋಬೋದು. ಅದೇ ರೀತಿಯಾಗಿ RT TA ಅಂತ ತಗೋಬೋದಾ? RT TA, ಯಾಕಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರೋದ್ರಿಂದ ಇದು RTಗೆ ಸಮನಾಗಿ TA ಇದೆ ಅಂತ ತಗೋಬೋದು. ಅದೇ ರೀತಿಯಾಗಿ ನಾವು ಇನ್ನೊಂದು ಪ್ರಾಪರ್ಟಿನ ಕೂಡ ತಗೋಬೋದು. RQಗೆ QB ಕೂಡ ಸಮನಾಗಿರ್ತದೆ, RQಗೆ QB ಕೂಡ ಸಮನಾಗಿರ್ತದೆ. ಹಾಗಾದರೆ ಈ ಒಂದು ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ಏನಿದೆ, ಈ ಎಲ್ಲ ವ್ಯಾಲ್ಯೂಗಳನ್ನು ನಾವೀಗ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ತ್ರಿಭುಜ TPTQ ಈಸ್ ಈಕ್ವಲ್ ಟು ನೋಡಿ,
ಪಿ ಟಿ ಅಂದರೆ ಏನಿದೆ ಅದನ್ನೇ ಅದೇ ರೀತಿಯಾಗಿ ಬರೀರಿ. ಪ್ಲಸ್ ಟಿ ಕ್ಯೂ ಅಂದರೆ ಏನಿದೆ ಟಿ ಆರ್ ಪ್ಲಸ್ ಆರ್ ಕ್ಯೂ ಅಂತ ಇದೆ, ಹೌದಾ. ಟಿ ಎ ಇದನ್ನು ನಾವು ಏನು ಬರಿಬೋದಪ್ಪ ಅಂದರೆ ಟಿ ಕ್ಯೂ ಇಸ್ ಈಕ್ವಲ್ ಟು ಟಿ ಆರ್ ಪ್ಲಸ್ ಕ್ಯೂ ಆರ್ ಅಂತ ಇದೆ. ಈಗ ಟಿ ಕ್ಯೂವನ್ನು ನಾವು ಮತ್ತೆ ಯಾವ ರೀತಿಯಾಗಿ ಬರಿಬೋದು, ಟಿ ಕ್ಯೂವನ್ನು ಯಾವ ರೀತಿಯಾಗಿ ಬರಿಬೋದು, ಟಿ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಟಿ ಆರ್. ಓಕೆ, ಇವಾಗ ನಮಗೆ ಏನು ಕೊಡ್ತಿದ್ದಾರಪ್ಪ ಅಂದರೆ ಈಗ ಪಿ ಟಿ ಕ್ಯೂನ ಸುತ್ತಳತೆಯನ್ನು ಕಂಡುಹಿಡಬೇಕಾಗಿದೆ. ಆದರೆ ಇಲ್ಲಿ ಪಿ ಎ ವ್ಯಾಲ್ಯೂವನ್ನು ನಮಗೆ ಕೊಟ್ಟಿದ್ದಾರೆ. ಓಕೆ, ಇವಾಗ ಪಿ ಟಿ ಪ್ಲಸ್ ಟಿ ಎ, ಪಿ ಟಿ ಪ್ಲಸ್ ಟಿ ಎ ಅಂದರೆ ಏನಾಗಿರುತ್ತೆ, ಅದು ಪಿ ಎ ಆಗಿರುತ್ತೆ, ಹೌದಾ. ಪಿ ಟಿ ಪ್ಲಸ್ ಟಿ ಎ ಅಂದಾಗ ಅದು ಪಿ ಎ ಆಗಿರುತ್ತೆ. ಓಕೆ, ಈ ಒಂದು ಟಿ ಎಗೆ ಸಮನಾಗಿ ಏನಿರುತ್ತೆ ಟಿ ಆರ್ ಸಮನಾಗಿರುತ್ತೆ, ಹೌದಾ. ಈಗ ಪಿ ಟಿಗೆ ಸಮನಾಗಿ ಪಿ ಟಿ ಆ್ಯಸ್ ಇಟ್ ಈಸ್ ಹಂಗೆ ಬರೀಬೇಕು. ಇದು ಟಿ ಎಗೆ ಟಿ ಆರ್ ಸಮನಾಗಿದೆ, ಯಾಕಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತವೆ. ಹಾಗಾಗಿ ಟಿ ಎಗೆ ಬದಲಾಗಿ ನಾನು ಟಿ ಆರ್ ಅಂತ ಬರಿತಾ ಇದ್ದೀನಿ. ಹಾಗಾದರೆ ಪಿ ಟಿ ಪ್ಲಸ್ ಟಿ ಆರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟ್ರ್ ಅಂತಾಯಿತು. ಪಿ ಎ 10 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ, ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಪಿ ಎ ಇಸ್ ಈಕ್ವಲ್ ಟು 10 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಪಿ ಎ 10 ಸೆಂಟಿಮೀಟ್ರ್ ಆದರೆ ಪಿ ಬಿ ಕೂಡ 10 ಸೆಂಟಿಮೀಟರ್ ಆಗಿರುತ್ತೆ, ಪಿ ಬಿ ಕೂಡ 10 ಸೆಂಟಿಮೀಟ್ರ್ ಆಗಿರುತ್ತೆ. ಹಾಗಾದರೆ ಇದು ಪಿ ಬಿ 10 ಸೆಂಟಿಮೀಟರ್ ಆದರೆ ನಮಗೆ ಬೇಕಾಗಿರುವಂಥದ್ದು ಪಿ ಕ್ಯೂ ಟಿನ ಸುತ್ತಳತೆ ಬೇಕಾಗಿದೆ. ಈಗ ನಾನು ಕ್ಯೂ ಬಿಗೆ ಕ್ಯೂ ಆರ್ ಈಕ್ವಲ್ ಆಗಿರುತ್ತೆ, ಹೌದಾ. ಕ್ಯೂ ಬಿಗೆ ಕ್ಯೂ ಆರ್ ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾನು ಕ್ಯೂ ಬಿನ ಬದಲಾಗಿ ಕ್ಯೂ ಆರ್ ಅಂತ ತೆಗೆದುಕೊಳ್ತೀನಿ. ಹಾಗಾದರೆ ಇಲ್ಲಿಯೂ ಕೂಡ ಏನಾಗಿರುತ್ತೆ ಅಂದರೆ ಪಿ ಬಿ ಕೂಡ 10 ಸೆಂಟಿಮೀಟ್ರ್ ಅಂತಾಯಿತು. ಹಾಗಾದರೆ ಇಲ್ಲಿ ನಾನು ಏನು ತಗೋತಾ ಇದ್ದೀನಿ, ಇಲ್ಲಿ ಟಿ ಎನ ಬದಲಾಗಿ ಟಿ ಆರ್ ಅಂತ ತೆಗೆದುಕೊಂಡಿದ್ದೀನಿ. ಅದೇ ರೀತಿಯಾಗಿ ಈಗ ಪಿ ಕ್ಯೂ ಪ್ಲಸ್ ಬಿ ಕ್ಯೂ ಎಷ್ಟಾಗಿದೆ, 10 ಸೆಂಟಿಮೀಟರ್ ಆಗಿರುತ್ತೆ. ಪಿ ಕ್ಯೂ ಮತ್ತು ಕ್ಯೂ ಬಿ ಕೂಡ 10 ಸೆಂಟಿಮೀಟರ್ ಆಗಿರುತ್ತೆ. ಪಿ ಕ್ಯೂ ಪ್ಲಸ್ ಬಿ ಕ್ಯೂನ ಬದಲಾಗಿ ಕ್ಯೂ ಆರ್ ತಗೋತೀನಿ. ಕ್ಯೂ ಆರ್ ಇದು ಕೂಡ 10 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದರೆ ಈ ಒಂದು ತ್ರಿಭುಜದ ಸುತ್ತಳತೆ ಏನಾಗಿರುತ್ತೆ ಅಂದರೆ ತ್ರಿಭುಜ ಪಿ ಟಿ ಕ್ಯೂನ ಸುತ್ತಳತೆ ಪಿ ಎ ಪ್ಲಸ್ ಪಿ ಬಿ ಇಸ್ ಈಕ್ವಲ್ ಟು 10 ಪ್ಲಸ್ 10 ಟೋಟಲ್ ಆಗಿ 20 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುತ್ತೆ. ನೆಕ್ಸ್ಟ್ 57ನೇ ಪ್ರಶ್ನೆ. ಎ ಬಿ 6 ಸೆಂಟಿಮೀಟರ್ ಇರುತ್ತೆ. ಆ್ಯಂಗಲ್ ಎ ಬಿ ಸಿ 60 ಡಿಗ್ರಿ ಮತ್ತು ಆ್ಯಂಗಲ್ ಎ ಸಿ ಬಿ 75 ಡಿಗ್ರಿ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ರಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಅದೇ ರೀತಿಯಾಗಿ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಪರ್ಫೆಕ್ಟ್ ಆಗಿರುವಂಥ ಒಂದು ಏನು ಸಿಗತ್ತೆ ಅಂದರೆ ತ್ರಿಭುಜ ಸಿಗತ್ತೆ. ಈಗ ಮೊದಲನೇದಾಗಿ ಕೊಟ್ಟಿರುವಂಥ ದತ್ತಾಂಶ ಏನಿದೆ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಇರಬೇಕು. ನೀವು ಒಂದು ರೂಲರನ್ನು ಸ್ಕೇಲನ್ನು ಯೂಸ್ ಮಾಡಿಕೊಂಡು 6 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖೆಯನ್ನು ಎಳ್ಕೋಬೇಕು. ಇದಕ್ಕೆ ಎ ಅಂತ ಹೆಸರಿಡಿ, ಇದಕ್ಕೆ ಬಿ ಅಂತ ಹೆಸರಿಡಿರಿ. ಇದು ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ತಗೋಬೇಕು. ಆ್ಯಂಗಲ್ ಎ ಬಿ ಸಿ 60 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಈಗ ಅರ್ಧಚಂದ್ರಾಕೃತಿ ಒಂದು ಇದು ಪ್ರೊಟೆಕ್ಟರನ್ನು ಯೂಸ್ ಮಾಡ್ಕೋಬೇಕು. ಈ ಪ್ರೊಟೆಕ್ಟರಲ್ಲಿ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಬಿಂದುವನ್ನು ಎಕ್ಸಾಕ್ಟಾಗಿ ನಾವು ಎ ಪಾಯಿಂಟಲ್ಲಿ ತಗೋಬೇಕು. ಓಕೆ, ಸಾರಿ, ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಇದೆ. ಎ ಪಾಯಿಂಟ್ ಮೇಲೆ ಇಟ್ಟು ಇದನ್ನು 60 ಡಿಗ್ರಿ ಮೆಜರ್ಮೆಂಟನ್ನು ತಗೋಬೇಕು. ಇದಕ್ಕೆ ಒಂದು ಲೈನನ್ನು ಡ್ರಾ ಮಾಡಬೇಕು. ಈ ರೀತಿಯಾಗಿ 60 ಡಿಗ್ರಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆ್ಯಂಗಲ್ ಬಿ ಮೇಲೆ ಇಟ್ಟು 75 ಡಿಗ್ರಿಯನ್ನು ಮೆಜರ್ಮೆಂಟ್ ಮಾಡಬೇಕು. ಇಲ್ಲಿ ಔಟರ್ ಸ್ಕೇಲನ್ನು ರೀಡ್ ಮಾಡಬೇಕು. ಈಗ ನೋಡಿ, ಈಗ
ರೈಟ್ ಹ್ಯಾಂಡ್ ಸೈಡು ಮೆಜರ್ಮೆಂಟ್ ಮಾಡಬೇಕಾದ್ರೆ ಇನ್ನರ್ ಸ್ಕೇಲ್ ರೀಡ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಬೇಕಾದ್ರೆ ಔಟರ್ ಸ್ಕೇಲ್ ರೀಡ್ ಮಾಡಬೇಕು. ಇಲ್ಲಿತ್ತು 75 ಡಿಗ್ರಿ ಎಲ್ಲಿ ಬರುತ್ತೆ ಅಂತ ನೋಡಿ. ಔಟರ್ ಸ್ಕೇಲ್ 75 ಡಿಗ್ರಿ ಇಲ್ಲಿ. ಇದರಿಂದ ಕೂಡ ಒಂದು ಲೈನ್ ಮೆಜರ್ಮೆಂಟ್ ಮಾಡಿದಾಗ ಈ ಎರಡು ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಇದು ಒಂದು ಲೈನ್ ಆಗಿರುತ್ತೆ. ಇದನ್ನು ಸ್ಕೇಲಿಂದ ಪ್ರಾಪರಾಗಿ ನಾವು ಡ್ರಾ ಮಾಡಿದಾಗ ಇದು ಎಕ್ಸಾಕ್ಟಾಗಿ ಏನು ಬರುತ್ತೆ ಅಂದರೆ ಟ್ರಯಾಂಗಲ್. ಇಲ್ಲಿ ನಮಗೆ ಕೊಟ್ಟಿರುವಂಥ ಮೆಜರ್ಮೆಂಟ್ ಏನಿದೆ ಇದು ಎ ಪಾಯಿಂಟ್ ಆಗಿರುತ್ತೆ, ಇದು ಬಿ ಪಾಯಿಂಟ್ ಆಗಿರುತ್ತೆ, ಇದು ಸಿ ಪಾಯಿಂಟ್ ಆಗಿರುತ್ತೆ. ಓಕೆನಾ. ಸಪೋಸ್ ಬಿ ಸಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟ್ರ್ ಅಂತ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸಜೆಷನ್ ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಿ ಸಿ ಈಕ್ವಲ್ ಟು 6 ಸೆಂಟಿಮೀಟ್ರ್ ಅಂದಾಗ ಆ್ಯಂಗಲ್ ಎಷ್ಟಾಗಿರುತ್ತೆ 60 ಡಿಗ್ರಿ, ಇದು ಆ್ಯಂಗಲ್ 75 ಡಿಗ್ರಿ, ಇದು ಒಂದು ಟ್ರಯಾಂಗಲ್ಲು. ಓಕೆ. ಒಂದು ಬಾಹುವನ್ನು ಕೊಟ್ಟಾಗ ಎರಡು ಆ್ಯಂಗಲನ್ನು ಕೊಟ್ಟಾಗ ಈ ರೀತಿಯಾಗಿ ತ್ರಿಭುಜವನ್ನು ರಚನೆ ಮಾಡಬೇಕು. ಇದೇ ರೀತಿಯಾದ ಬೇರೆ ಬೇರೆ ಪ್ರಶ್ನೆಗಳಿರ್ತವೆ. ಅಂದರೆ ಎರಡು ಸೈಡನ್ನು ಕೊಟ್ಟಾಗ ಒಂದು ಆ್ಯಂಗಲನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಎರಡು ಸೈಡು ಒಂದು ಆ್ಯಂಗಲು, ಎರಡು ಆ್ಯಂಗಲು ಒಂದು ಸೈಡು, ಎರಡು ಸೈಡು ಮತ್ತು 90 ಡಿಗ್ರಿ ಇರ್ತಕ್ಕಂಥ ಆ್ಯಂಗಲ್ ಮೆಜರ್ಮೆಂಟನ್ನು ಕೂಡ ಡ್ರಾ ಮಾಡುವಂಥ ಪ್ರಶ್ನೆಗಳಿರ್ತವೆ. ಈ ಒಂದು ಪ್ರಶ್ನೆಯನ್ನು ನಾವು ಈ ರೀತಿಯಾಗಿ ಈ ಒಂದು ತ್ರಿಭುಜವನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಓಕೆ ಫ್ರೆಂಡ್ಸ್, GPSTAR 2023-22 GPSTAR ಗಣಿತ ವಿಷಯಕ್ಕೆ ಸಂಬಂಧಿಸಿದ 54, 55, 56 ಮತ್ತು 57ನೇ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.